ಏಕೈಕ ಉದ್ದೇಶದಿಂದ ನಾವು ಶುರು ಮಾಡಿದ್ದೀವಿ. ಇದು ಸೋಷಿಯೋ ಎಕನಾಮಿಕ್ ಸರ್ವೆ, ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡುವಂಥದ್ದಕ್ಕೆ ಪ್ರಮುಖವಾಗಿ ಮಾಡ್ತಾ ಇರುವಂಥ ಒಂದು ಸರ್ವೆ. ಈ ಸರ್ವೆಯಿಂದ ನಿಜವಾಗಲೂ ಜನಸಾಮಾನ್ಯರಿಗೆ ಆಗಿರುವಂಥ ಸಮಸ್ಯೆಗಳ ಬಗ್ಗೆ ಪರಿಹಾರ ಕೊಡುವಂಥದ್ದಕ್ಕೆ, ಅವರ ರಿಸರ್ವೇಷನ್ನು ಮತ್ತು ಶೈಕ್ಷಣಿಕವಾಗಿ ಮೇಲೆ ಎತ್ತುವಂಥದ್ದಕ್ಕೆ ಅನುಕೂಲ ಆಗುವಂಥ ಒಂದು ಸರ್ವೆ. ಇದನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ ಬಿ ಜೆ ಪಿಯವರು. ಇದ್ದಕ್ಕಿದ್ದಂಗೆ ಇನ್ನು ಸರ್ವೆನೇ ಶುರುವಾಗಿಲ್ಲ. 22ನೇ ತಾರೀಕಿಂದ ಶುರು ಮಾಡ್ತಾಯಿದ್ದೀವಿ. ಇದ್ದಕ್ಕಿದ್ದಂಗೆ ನಿಲ್ಲಿಸ ಪಾಪ ಈ ಭಾಗದ ಸಂಸದರು ಡೆಲ್ಲಿಯಿಂದ ಮೈಸೂರು ಭಾಗಕ್ಕೆ, ಮೈಸೂರು ಕೊಡಗಿಗೆ ಏನು ಸಾವಿರಾರು ಕೋಟಿಯನ್ನು ತಂದು ಸಾಕಾಗಿ ಈಗ ರಾಜಕಾರಣದ ಕಡೆ ಹೊರಟವ್ರೆ. ಎಷ್ಟರ ಮಟ್ಟಿಗೆ ಸುಳ್ಳನ್ನು ನೆತ್ತಿ ಮೇಲೆ ಹೊಡೆದಂಗೆ ಹೇಳಿ ಜನರುಗಳ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೋ ಅನ್ನೋದಕ್ಕೆ ನಾನು ಒಂದು ಉದಾಹರಣೆನೇ ಕೊಡ್ತೀನಿ. ಯಾವುದೇ ಕ್ಯಾಸ್ಟು ಅಂತ ಪರಿಗಣಿಸಬೇಕಾದ್ರೆ ಅದು ಕೇಂದ್ರ ಸರ್ಕಾರದ ಅನುಮತಿ ಬೇಕು. ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಇದೆ, ಟ್ರೈಬ್ ಡಿಪಾರ್ಟ್ಮೆಂಟ್ ಇದೆ, ಕೇಂದ್ರ ಸರ್ಕಾರದಲ್ಲಿರುವಂಥ ಡಿಪಾರ್ಟ್ಮೆಂಟ್ಗಳವೆಲ್ಲ. ರೆಕಗ್ನೈಸ್ಡ್ ಕ್ಯಾಸ್ಟ್, ನಂಬರ್ ಆಫ್ ಕ್ಯಾಸ್ಟ್ 1821 ಕ್ಯಾಸ್ಟ್ ಇದ್ದಾವೆ. ಮೇನ್ ಕ್ಯಾಸ್ಟು ಮತ್ತು ಸಬ್ ಕ್ಯಾಸ್ಟು ಎಲ್ಲ ಸೇರಿದೆ. ನಮ್ಮ ರಾಜ್ಯದಲ್ಲಿ 1821 ಕ್ಯಾಸ್ಟ್ಗಳಿದ್ದಾವೆ. ಇಷ್ಟು ಕ್ಯಾಸ್ಟನ್ನು ನಮೂದನೆ ಮಾಡುವಂಥದ್ದಕ್ಕೆ ಇಲ್ಲ ಅವಕಾಶ. ಎಲ್ಲಿ ಯಾವುದ್ಯಾವುದು ಕೇಂದ್ರ ಸರ್ಕಾರದ ಅನುಮತಿಯನ್ನು ಕೊಟ್ಟಿದೆ ಕ್ಯಾಸ್ಟ್ ಅನ್ನುವಂಥದ್ದು, ಯಾವ್ಯಾವ ಕ್ಯಾಟಗರಿಯಲ್ಲಿ OBC, SC, ST ಮತ್ತು ಇತರ ಸಮುದಾಯಗಳಿಗೆ ಒಂದು ಪಟ್ಟಿಯನ್ನು ಮಾಡಿದ್ದಾರೆ. ಆ ಪಟ್ಟಿಯ ಪ್ರಕಾರ 165 ಕ್ಯಾಸ್ಟನ್ನು ನಾವು ಪರಿಗಣಿಸಿದ್ದೀವಿ. ಅದರ ಬೇಸಿಸ್ ಮೇಲೆ ಜನಗಳು ಯಾವ್ಯಾವ ಕ್ಯಾಸ್ಟಿಗೆ ಸೇರಿದ್ದಾರೆ ಅನ್ನುವಂಥದ್ದು ಅವರು ಟಿಕ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದರಲ್ಲಿ ಸುಮಾರು 50 ಕ್ಯಾಸ್ಟು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿರುವಂಥ ಕ್ಯಾಸ್ಟ್ಗಳಿದ್ದಾವೆ. ಲಿಂಗಾಯತ್ ಕ್ರಿಶ್ಚಿಯನ್ಸ್, ಒಕ್ಕಲಿಗ ಕ್ರಿಶ್ಚಿಯನ್ಸ್, ವಿಶ್ವಕರ್ಮ ಕ್ರಿಶ್ಚಿಯನ್ಸ್, ಕುರುಬ ಕ್ರಿಶ್ಚಿಯನ್ಸ್, ಬ್ರಾಹ್ಮಣ ಕ್ರಿಶ್ಚಿಯನ್ಸ್ ಅಂತ ಇದೆ. ಅದನ್ನು ತೆಗಿಯೋಕ್ಕಾಗಲ್ಲ ನಾವು. ಅವರನ್ನು ಅಲ್ಟಿಮೇಟಾಗಿ ಫೈನಲ್ ಆಗಿ ಕ್ರಿಶ್ಚಿಯನ್ಸ್ ಅಂತಲೇ ಕನ್ಸಿಡರ್ ಮಾಡೋದು. ಒಕ್ಕಲಿಗ ಕ್ರಿಶ್ಚಿಯನ್ಸ್ ಅಂದ ತಕ್ಷಣ ಒಕ್ಕಲಿಗರ ಫೆಸಿಲಿಟೀಸ್ನ 3A ಕ್ಯಾಟಗರಿನಲ್ಲಿ ಫೆಸಿಲಿಟಿ ತಗೊಳ್ಳುವಂಥದ್ದಕ್ಕೆ ಅವಕಾಶ ಇಲ್ಲ. ಅವರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾವು ಕನ್ವರ್ಟೆಡ್ ಅವರ ಶಾಲೆ ದಾಖಲೆಗಳಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ಸ್ ಅಂತಲೇ ಇದೆ. ಅದನ್ನು ತೆಗೆದಾಕಕ್ಕೆ ಬರಲ್ಲ ರಾಜ್ಯ ಸರ್ಕಾರ. ತೆಗೆದಾಕಿದ್ರೆ ಕೋರ್ಟ್ಗೆ ಹೋಗ್ತಾರೆ ಅವರು. ಅದನ್ನು ಹೊಸದಾಗಿ ನಾವು ಕ್ರಿಶ್ಚಿಯನ್ ಅಂತ ಪದವನ್ನು ಅಲ್ಲಿ ಉಪಯೋಗಿಸ್ಬಿಟ್ಟಿದ್ದೀವಿ, ಸೇರಿಸ್ಬಿಟ್ಟಿದ್ದೀವಿ ಅಂತ ಸುಳ್ಳ ವದಂತಿಯನ್ನು ಅಪ್ಪಿಸುವಂಥ ಕೆಲಸವನ್ನು ಈ ಹಿಂದಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರು ತಿಳ್ಕೊಂಡು ಮಾತಾಡಬೇಕು. ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥದ್ರಲ್ಲಿ ನಂಬರ್ 1 ಇದ್ದೀರಿ ನೀವು ಜಾತಿ ಈ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡುವಂಥದ್ದಕ್ಕೆ ಇಷ್ಟ ಇಲ್ಲ ನಿಮಗೆ. ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರನ್ನ ಮೇಲೆತ್ತುವಂಥದ್ದಕ್ಕೆ ಇಷ್ಟ ಇಲ್ಲ. ಬ್ಯಾಕ್ವರ್ಡ್ ಕಮ್ಯುನಿಟಿನ ಮೇಲೆತ್ತುವಂಥದ್ದಕ್ಕೆ ಇಷ್ಟ ಇಲ್ಲ. ದಲಿತ ಸಮುದಾಯದನ್ನು ಮೇಲೆತ್ತುವಂಥದ್ದಕ್ಕೆ ನಿಮಗೆ ಇಷ್ಟ ಇಲ್ಲ. ನೀವು ಯು ಆರ್ ದೇರ್ ಓನ್ಲಿ ಇನ್ ಫೇವರ್ ಆಫ್ ಸರ್ಟನ್ ಕಮ್ಯುನಿಟಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸುಮಾರು 15 ಸಬ್ ಕ್ಯಾಸ್ಟು ಲಿಂಗಾಯತಿಗೆ ಸೇರಿದಿರುವಂಥದ್ದು OBCಗೆ ಬರುತ್ತೆ 3B. 15 caste belonging to the Lingaites community are coming under backward community. ಸುಮಾರು 10 ಕ್ಯಾಸ್ಟು ಒಕ್ಕಲಿಗ ಸಮುದಾಯಕ್ಕೆ ಸಬ್ ಕ್ಯಾಸ್ಟು. ಒಕ್ಕಲಿಗರಲ್ಲೇ 108 ಒಕ್ಕಲಿಗಾಸ್ ಇದ್ದಾರೆ. ಅದನ್ನು 10 ಕ್ಯಾಸ್ಟು ಒಕ್ಕಲಿಗ ಕಮ್ಯುನಿಟಿಯವರು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಬರ್ತಾರೆ. ಬಹುತೇಕ ರೂರಲಲ್ಲಿರುವಂಥ ಎಲ್ಲ ಲಿಂಗಾಯತರು, ಎಲ್ಲ ಒಕ್ಕಲಿಗರು OBCನೇ. ಕೇಂದ್ರ ಸರ್ಕಾರ ರೆಕಗ್ನೈಸ್ ಮಾಡಿರುವಂಥ ಪಟ್ಟಿಯ ಪ್ರಕಾರ OBCನೇ. ಹೊಸದಾಗಿ ನಿನ್ನೆ ಗವರ್ನರ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ. ಪ್ರತಿಯೊಂದಕ್ಕೂ ಗವರ್ನರ್ ಆಫೀಸ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಗವರ್ನರ್ ಮೂಲಕ ಎದುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಏನು ನಿಮ್ಮದು ಸಮಾಚಾರ? ಏನು ಗವರ್ನರ್ ಏನು ಮಾಡ್ತಾರೆ? ಮಾಡಬೇಡಿ ತನಿಖೆ, ಇದನ್ನು ಸರ್ವೆ ಮಾಡಬೇಡಿ ಅಂತ ಹೇಳ್ತಾರಾ? ಕಾಮನ್ ಸೆನ್ಸ್ ಬೇಡವಾ ನಿಮಗೆ? ಪ್ರಾಬ್ಲಮ್ ಆದರೆ ಏನೋ? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಕ್ರಿಶ್ಚಿಯನ್ ಅನ್ನುವಂಥದ್ದು ಪದವನ್ನು ತೆಗೆಯುವಂಥದ್ದಕ್ಕೆ ನಮಗೆ ಡೈರೆಕ್ಷನ್ಸ್ ಕೊಡಿಸಿ ಕೋರ್ಟಿಂದ. ಆಯ್ತು, ನಿಮ್ಮ ರಾಜ್ಯಪಾಲರಿಂದನೇ ಕೊಡಿಸಿ. ಒಕ್ಕಲಿಗ ಅಂತಲೇ ಇರಬೇಕು, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇರಬಾರ್ದು ಅಂತ ಹೇಳಿ. ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಇರಬಾರ್ದು ಅಂತ ಹೇಳಿ.
ನಾವು ಹೊಸದಾಗಿ ಅಲ್ಲಿ ಕ್ರಿಶ್ಚಿಯನ್ ಅನ್ನುವಂಥ ಪದವನ್ನು ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದ್ದಲ್ಲ. 1821 ಕ್ಯಾಸ್ಟನ್ನು ಏನು ಕೇಂದ್ರ ಸರ್ಕಾರ ಅಪ್ರೂವ್ ಮಾಡಿದೆ, ಆ ಕ್ಯಾಸ್ಟಲ್ಲಿ ಇವೆಲ್ಲ ಇದ್ದಾವೆ. ಅದನ್ನು ಯಥಾವತ್ತು ನಾವು ಅಲ್ಲಿ ನಮೂನೆ ಮಾಡಿದ್ದೀವಿ. ಅದನ್ನು ಟಿಕ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ನೀವು ನಿಮ್ಮ ಸಮುದಾಯದವರು, ಇತರೆ ಸಮುದಾಯದವರು ಒಕ್ಕಲಿಗರಲ್ಲಿ ಸಾಕಷ್ಟು ಕುಂಚಿಟ್ಟಿಗರಿದ್ದಾರೆ, ಗಂಗಟ್ಕಾರ ಒಕ್ಕಲಿಗರಿದ್ದಾರೆ, ಮರ್ಸು ಒಕ್ಕಲಿಗರಿದ್ದಾರೆ, ದಾಸ್ ಒಕ್ಕಲಿಗರು, ಎಲ್ಲರೂ ಕೂರಿಸ್ಕೊಳ್ಳಿ ಸ್ವಾಮಿ. ಕೂರಿಸ್ಕೊಳ್ಳು. ನೀವು ಏನು ನಮೂನೆ ಮಾಡಬೇಕು ಅನ್ನುವಂಥದ್ದು ಮಾಡಿಸಿ. ಅದು ನಿಮಗೆ ಸೇರಿದ್ದು. ನಾವು ಹೇಳೋಕ್ಕಾಗಲ್ಲ, ಸರ್ಕಾರ ಹೇಳೋಕ್ಕಾಗಲ್ಲ. ಲಿಂಗಾಯತಲ್ಲೂ ಅಷ್ಟೇ, ಪಂಚಮಶಾಲಿ ಇದ್ದಾರೆ, ಅಲ್ಲೂ ಗೌಡ ಲಿಂಗಾಯತ ಇದ್ದಾರೆ, ಶೆಟ್ಟಿ ಲಿಂಗಾಯತ ಇದ್ದಾರೆ. ಅವರೆಲ್ಲ ಕೂರಿಸ್ಕೊಳ್ಳಿ. ಏನು ನಮೂನೆ ಮಾಡಬೇಕು, ವೀರಶೈವ ಲಿಂಗಾಯತ ಅಂತ ಇದ್ದಾರೆ, ಅವ್ರನ್ನ ಏನು ಮಾಡಬೇಕು ಅನ್ನುವಂಥದ್ದು ದಯಮಾಡಿ ಬರೆಸಿ. ಸಮಸ್ಯೆ ಏನು? ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಟ್ ಆಲ್. ನಿಮ್ಮ ಸಮಸ್ಯೆ ಏನೋ, ನೀವು ಇದನ್ನು ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಬಾರ್ದು ಅನ್ನುವಂಥ ಉದ್ದೇಶನಾ? ಕೋರ್ಟ್ಗೆ ಹೋಗುವಂಥದ್ದಕ್ಕೆ ತಯಾರಿ ಮಾಡ್ಕೊತಾ ಇದ್ದೀರ ಅನ್ನೋದು ನಮಗಿರುವಂಥ ಮಾಹಿತಿ ಪ್ರಕಾರ. ಕೋರ್ಟ್ಗೆ ಹೋಗಿ ಏನು ಮಾಡ್ತೀರಿ? ಸರ್ವೇನೇ ಮಾಡಬಾರ್ದು ಅಂತೀರಾ? ಇಲ್ಲ ನೀವೇ ಪಟ್ಟಿ ಕೊಟ್ಬಿಡಿ ಯಾವ ಪ್ರಕಾರ ಮಾಡಬೇಕು ಅನ್ನುವಂಥದ್ದು ಮಾಡ್ತೀವಿ. ಯಾವುದಕ್ಕೂ ಬಿಡ್ತಾ ಇಲ್ವಲ್ಲ ಸ್ವಾಮಿ, ಯಾವ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ವಲ್ಲ. ಅದಕ್ಕೆ ಚೀಫ್ ಮಿನಿಸ್ಟ್ರು ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟ್ರು ಇಬ್ಬರೂ ಸೇರಿಕೊಂಡು ದಿನನಿತ್ಯ ಬೆಳಗ್ಗೆ ಅಂದರೆ ಭಾವನಾತ್ಮಕ ವಿಚಾರಗಳ ಮಾತ್ರ ಮುನ್ನೆಲೆ ತಗೊಂಬಂದು ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು BJPಯವರು ನಿರಂತರವಾಗಿ ಕಳೆದ 2.5 ವರ್ಷಗಳಿಂದ ಏನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೊಂಬಾರ್ದು ಅನ್ನೋ ಒಂದು ತೀರ್ಮಾನ ತೆಗೆದುಕೊಂಡು ನಾವು ಅಭಿವೃದ್ಧಿ ಬಗ್ಗೆ ಮಾತ್ರ ಚರ್ಚೆ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡುವಂಥ ಕೆಲಸವನ್ನು, ಅದ್ರ ಬಗ್ಗೆ ಕೆಲಸ ಮಾಡುವಂಥ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದಾರೆ. ನೆನ್ನೆ ದಿವಸ